ನಿನ್ನೆ ಎಪಿಸೋಡು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೋರಿಂಗ್ ಆಗಿ ಹೋಯಿತು. ಯಾಕಂದರೆ ಫ್ರೈಡೇ ಎಪಿಸೋಡಲ್ಲಿ ಮಾಡೋ ಪ್ರಮೋಷನ್ನ ಮಂಡೇ ಸ್ಟಾರ್ಟಿಂಗಲ್ಲೇ ಮಾಡ್ತಾಯಿದ್ದಾರೆ. ಬಟ್ ಫೈನಲಿ ನಾಮಿನೇಷನ್ ಪ್ರಾಸೆಸ್ಸು ಸ್ವಲ್ಪ ಎಪಿಸೋಡ್ನ ಕಾಪಾಡ್ತು ಅಂತಲೇ ಹೇಳ್ಬೇಕು. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 12 ರಿವ್ಯೂ. ಮೊದಲಿಗೆ ಸ್ಯಾಟರ್ಡೇ ಎಪಿಸೋಡ್ ತೋರಿಸಿದ್ರು. ಸುದೀಪ್ ಸರ್ ಎಪಿಸೋಡ್ ಆದಮೇಲೆ ಬಂತಲ್ಲ, ಅದನ್ನು ತೋರಿಸಿದ್ರು. ಅದೇ ಮಾತಾಡಿಕೊಂಡು ನಾವು ಸ್ವಲ್ಪ ತಿದ್ಕೋಬೇಕು ಅಂತ ಅಶ್ವಿನಿ ಅವ್ರು ಮಾತಾಡಿದ್ದು, ಜಾನ್ವಿ ಅವ್ರು ಮಾತಾಡಿದ್ದು, ಅದನ್ನೆಲ್ಲ ತೋರಿಸಿದ್ರು. ನೆಕ್ಸ್ಟು ಸಂಡೇ ಎಪಿಸೋಡ್ ತೋರಿಸಿದ್ರು. ಸಂಡೇ ಎಪಿಸೋಡಲ್ಲಿ ಧ್ರುವಂತು ಮತ್ತು ಗಿಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಯಾರ ಬಗ್ಗೆ ಅಂದರೆ ಅಶ್ವಿನಿ ಜಾನ್ವಿ ಬಗ್ಗೆ. ಹಂಗೆ ಹಿಂಗೆ ಅಂತ ಗೊತ್ತಲ್ವ ಧ್ರುವಂತ ಬಗ್ಗೆ. ಎಲ್ಲರ ಬಗ್ಗೆ ಎಲ್ಲರ ಹತ್ರನೂ ಹೇಳ್ತಾರೆ. ಆ ಥರ ಕ್ಯಾರೆಕ್ಟ್ರ್. ಅದನ್ನು ಹೇಗೋ ಕೇಳಿಸ್ಕೊಂಬಿಡ್ತಾರೆ ಅಶ್ವಿನಿ ಅವರು. ಬಟ್ ಏನು ರಿಯಾಕ್ಟ್ ಮಾಡಲ್ಲ. ಯಾಕಂದರೆ ಇವಾಗ ಅಶ್ವಿನಿ 0.0 ಆಗ್ಬಿಟ್ಟಿದಾರಲ್ವ. ನೋಡ್ಬೇಕು, ಹೋಗ್ತಾ ಹೋಗ್ತಾ ಹೀಗೆ ಇರ್ತಾರ ಇಲ್ಲ ಚೇಂಜ್ ಆಗ್ತಾರ ಅಂತ ನೋಡ್ಬೇಕು. ನನಗೆ ಗೊತ್ತಿದ್ದು ಅವ್ರ ಅಪ್ಪನೇ ಚೇಂಜ್ ಆಗಲ್ಲ. ಆಮೇಲೆ ಒಳಗೆ ಕೂತ್ಕೊಂಡು ಮಾತಾಡ್ತಾ ಇರುವಾಗ ಕಾವ್ಯ ಮತ್ತು ಗಿಲ್ಲಿ ಮಾತಾಡ್ತಾಯಿದ್ರು. ಜಾನ್ವಿ ಆ ಕಡೆ ಕೂತಿದ್ರು. ಮಾತಾಡ್ತಾ ಮಾತಾಡ್ತಾ ಸವಿರುಚಿ ಕಾರ್ಯಕ್ರಮ ಬಗ್ಗೆ ಬಂತು. ಆ ಸವಿರುಚಿ ಆ್ಯಂಕರಾಗಿ ನಾನು ಹೋಗಲ್ಲಪ್ಪ ಅಂತ ಇವರು ಸುಮ್ಮನೆ ಗೇಲಿ ಮಾಡ್ತಾಯಿದ್ರು. ಯಾರನ್ನ? ಜಾನ್ವಿನ. ಅವರು ಆ ಥರ ಅನ್ಬಾರ್ದು ಅಂತ ಇದು ಸೈನ್ ತೋರಿಸ್ತಾಯಿದ್ರು. ಆ ಥರ ಮಾಡಬಾರ್ದಿತ್ತು, ಹೇಳ್ಬಾರ್ದಿತ್ತು ಅಂತ. ಅವರಿಬ್ಬರು ಸರ್ಕೊಂಡು ನೀವು ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ದಕ್ಕೆ ನಿಮ್ಗೆ ಹಿಂಗಿದೆ, ಚಾನಲ್ ಬಗ್ಗೆ ಎಷ್ಟು ಮಾತಾಡಿದ್ದೀರ ನೀವು ಅಂತ ಹೇಳ್ತಾಯಿದ್ರು ಅವರು. ಓಕೆ, ಈ ವಿಷಯ ಇಲ್ಲಿ ಇಟ್ಕೊಳ್ಳಿ, ಇದು ಆಮೇಲೆ ಇವು ಯೂಸ್ ಆಗುತ್ತೆ. ನೆಕ್ಸ್ಟು ಒಂದು ಮಂಡೇ ಎಪಿಸೋಡ್ ಶುರುವಾಯಿತು. ದಟ್ ಈಸ್ ಡೇ 57 ಎಪಿಸೋಡ್ ಶುರುವಾಯಿತು. ಸ್ಟಾರ್ಟಿಂಗಲ್ಲಿ ಆಡಾಡ್ಬಿಟ್ಟು ಆಮೇಲೆ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ಒಂದು ಟಾಸ್ಕ್ ಕೊಟ್ಟರು. ಏನು ಟಾಸ್ಕ್ ಅಂದರೆ, ಟಿ ವಿಲಿ ಕೆಲವು ಇದು ಬರುತ್ತೆ, ಫೋಸಸ್ ಅಂದರೆ ಶೇಪ್ಸ್. ಅದೇ ಶೇಪಲ್ಲಿ ಹೊರಗಡೆ ಕಂಟೆಸ್ಟೆಂಟು ಬೇಸ್ಡ್ ಆನ್ ದ ಶೇಪ್ ಮಲಗಬೇಕು. ಒಂದು ದೊಡ್ಡ ಹಲಗೆ ಹಾಕ್ಬಿಟ್ಟಿದ್ರು, ಮರದ ಹಲಗೆ. ಆ ಮರದ ಹಲಗೆ ಮೇಲೆ ಮಲಗಬೇಕು. ಶೇಪ್ಸು ನೋಡಿ ಟಿ ವಿಲಿ ನೋಡಿ ಅದೇ ಥರ ಮಾಡಬೇಕು. ಇದಕ್ಕೆ 20 seconds ಟೈಮ್. ಚೆನ್ನಾಗಿ ಮಾಡಿದ್ರು, ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಶೇಪ್ಸ್ ಏನೇನಂದರೆ ನಂಬರ್ಸು, ಆಮೇಲೆ ಏನು ಲವ್ ಸಿಂಬಲ್ಲು, ಬಾಚ್ನಿಗೆ ಎಷ್ಟೋ ಬಂತು. ಇದರಲ್ಲಿ 8 ಸಿಂಬಲ್ ಏನೋ ಬಂತು. 8 ಸಿಂಬಲಲ್ಲಿ ಇವರು 5 ಸಿಂಬಲ್ ಕರೆಕ್ಟಾಗಿ ಮಾಡಿದ್ರು, 3 ಸಿಂಬಲ್ ಇಲ್ಲ. ಸೊ ಬೇಸ್ಡ್ ಆನ್ ಇದರಲ್ಲೇ ಅವರಿಗೆ ಇದು ಏನು ಫುಡ್ ಐಟಮ್ಸ್ ಬರೋದು ಮನೆಗೆ. 10 ಬ್ಯಾಸ್ಕೆಟ್. ಒಂದು ಟಾಸ್ಕ್ಗೆ ಒಂದು ಸಿಂಬಲ್ಗೆ 2 ಬ್ಯಾಸ್ಕೆಟ್ಟಾಗಿ 10 ಬ್ಯಾಸ್ಕೆಟ್ ತೊಗೋಬೋದು ಅಂತ ಹೇಳಿದರು. ಸರಿ ಅಂತ ಯಾವುದೋ ಸೆಲೆಕ್ಟ್ ಮಾಡಿ 10 ಬ್ಯಾಸ್ಕೆಟ್ ತೊಗೊಂಡ್ರು. ಇಷ್ಟುವರೆಗೂ ಆಯಿತು ಎಪಿಸೋಡು. ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆಯಲ್ವಾ ಇಲ್ಲಿವರೆಗೂ. ಆಮೇಲೆ ಎಲ್ಲರ ಹತ್ರನೂ 3 ಬಟ್ಟೆ ಬಿಗ್ ಬಾಸ್ ಕೇಳಿದ್ರು. 3 ಬಟ್ಟೆ ಒಬ್ಬೊಬ್ಬರೂ ಕೊಟ್ಟರೆ ನಿಮಗೆ ಉಳಿದಿರೋ ಬ್ಯಾಸ್ಕೆಟ್ನ ಕಳಿಸ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಎಲ್ಲರೂ 3 ಬಟ್ಟೆ, ಇಷ್ಟವಾದ ಬಟ್ಟೆ ಕೊಡಬೇಕು ಅಂತ ಹೇಳಿದ್ರು. ನನಗೆ ಗೊತ್ತಿದ್ದು ಯಾರು ಇಷ್ಟವಾದ ಬಟ್ಟೆ ಕೊಟ್ಟಿರಲ್ಲ. ತೊಗೊಂಡೋಗಿ ಗುಂಪು ಹಾಕಿದ್ರು. ಒಂದು 15 ನಿಮಿಷ ಆದಮೇಲೆ ಟಾಸ್ಕ್ ಶುರುವಾಯಿತು. ಏನು ಟಾಸ್ಕು? ನಾಮಿನೇಷನ್ ಟಾಸ್ಕು. ಏನು ನಾಮಿನೇಷನ್ ಟಾಸ್ಕ್ ಅಂದರೆ, ಯಾರು ಅವ್ರನ್ನ ನಾಮಿನೇಟ್ ಮಾಡಬೇಕು ಅಂತ ತಿಳ್ಕೊಂಡಿರ್ತಾರೋ ಅವ್ರ ಬಟ್ಟೆ ತೆಗೆದು ಬಂಡೆ ಮೇಲೆ ಸೋಪ್ ಹಾಕಿ ಒಗಿಬೇಕು. ಅವರು ಕಾರಣ ಹೇಳಿ ಒಗಿಬೇಕು. ಇದೇ ಟಾಸ್ಕು. ಫಸ್ಟ್ ಇವ್ರು ಹೋದರು, ಯಾರು? ಜಾನ್ವಿ ಅವರು ಹೋದರು. ಸರಿ ಜಾನ್ವಿ ಇಲ್ಲ, ಗಿಲ್ಲಿ ಅವರು ಹೋದರು. ಗಿಲ್ಲಿ ಅವರು ಹೋಗಿ ಇವ್ರ ಬಟ್ಟೆ ತೊಗೊಂಡ್ರು. ಯಾರ್ದು? ಜಾನ್ವಿ ಅವ್ರದ್ದು. ಜಾನ್ವಿ ಅವ್ರ ಬಟ್ಟೆ ತೊಗೊಂಡು ಹೋಗಿದ್ರು. ಏನು ಕಾರಣ ಹೇಳಿದ್ರಂದರೆ, ಒಂದು ಸ್ವಲ್ಪ ದಿವಸ ಅಲ್ಲಿರ್ತೀರ, ಒಂದು ಸ್ವಲ್ಪ ದಿವಸ ಇಲ್ಲಿರ್ತೀರ, ನೀವು ಏನಂತಾನೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಓಕೆ, ಒಂದು ಸಲ ಜಾನ್ವಿ ಅಶ್ವಿನಿ ಅವ್ರು ಒಳ್ಳೆಯವ್ರು ಅಂತೀರಾ, ಒಂದೊಂದು ಸಲ ಅಶ್ವಿನಿ ಅವ್ರು ಕೆಟ್ಟವ್ರು ಅಂತೀರಾ. ಈ ಥರ ಕಾರಣ ಹೇಳಿದ. ಅದಕ್ಕೆ ಜಾನ್ವಿ ಅವರು ಸಮಂಜಿಸ್ಕೊಳ್ಬೇಕು. ಆವಾಗ ಅವರು ಅದೇ ನಂದು ಸ್ಟ್ರಾಟಜಿ, ನಾನು ಏನಂತ ನಿಮ್ಗೆ ಅರ್ಥನೇ ಆಗಿಲ್ವಲ್ಲ, ಇದು ನಾನು ಇದರಲ್ಲಿ ವಿನ್ನಾದೆ ಅಂತ ತಾನೇ ಅಂತ ಹೇಳಿದರು. ಇದು ವಿನ್ನಾದೆ ಅಂತ ಅಲ್ಲ ಮೇಡಮ್, ನಮಗೆ ಕನ್ಫ್ಯೂಸ್ ಮಾಡ್ತಾ ಇಲ್ಲ, ನೀವೇ ಕನ್ಫ್ಯೂಸ್ ಆಗ್ತಾ ಇದ್ದೀರಾ ಅಂತ ಹೇಳಿ ಇದು ಮಾಡ್ದೆ. ಆಮೇಲೆ ಅಶ್ವಿನಿ ಅವ್ರನ್ನ ನಾಮಿನೇಟ್ ಮಾಡ್ದೆ. ಏನಂದರೆ, ಇಷ್ಟು ದಿವಸ ಹಂಗೆ ಫುಲ್ ರೆಬಲ್ ಆಗಿದ್ದವರು
ಈಗ 0.2 ಅಂತ ಬೆಳಿಗ್ಗೆ ಸೊಪ್ಪು ಸೊಪ್ಪು ಬಿಡಿಸೋದೇನು, ಬಟ್ಟೆ ಒಗೆಯೋದೇನು, ಬಟ್ಟೆ ಮಡ್ಚೋದೇನೋ ಇಷ್ಟಕ್ಕೆ ಸಮಂಜಸವಾಗಿದ್ದರು. ಈ ಥರ ಇಮಿಡಿಯೇಟ್ ಚೇಂಜ್ ಆದರೂ ಜನ ಒಪ್ಕೊಳ್ಳಲ್ಲ ಅಂತ ಆಯಿತು. ಹೋಗ್ತಾ ಗೊತ್ತಾಗುತ್ತೆ ಅಂತ ಅವರು ಸಮಂಜನೆ ಮಾಡಿಕೊಟ್ರು. ಇಬ್ಬರು ನಾಮಿನೇಟ್ ಆದರು. ನೆಕ್ಸ್ಟ್ ಹಾಗೆ ರಿವರ್ಸು ಜಾನ್ವಿಯವರು ಬಂದ್ಬಿಟ್ಟು ಒಂದು ಪ್ರೋಗ್ರಾಮನ್ನ ಹೀಯಾಳಿಸ್ತಾ ಇದ್ದಾರೆ. ಸಬೀರಿಚ್ ಅಂತ ಪ್ರೋಗ್ರಾಮ್ನ ಆ್ಯಂಕರ್ ಇದು ಮಾಡಿದ್ದು ಹೀಯಾಳಿಸ್ತಾ ಇದ್ದಾರೆ, ಅದು ಇದು ಅಂತ ಹೇಳ್ಕೊಂಡು ಮಾಡಿದ್ದಕ್ಕೆ ಗಿಲ್ಲಿ ಸಮಂಜನೆ ಮಾಡಿಕೊಂಡ. ಏನಂತ ಹೇಳಿದ್ರೆ, ನಾವು ಪ್ರೋಗ್ರಾಮ್ನೆಲ್ಲ ಹೀಯಾಳಿಸ್ತಾ ಇಲ್ಲ, ಅದು ಕಾರಣನೇ ಅಲ್ಲ. ಯಾಕಂದರೆ ನಾವು ತಮಾಷೆಗೆ ಮಾತಾಡಿದ್ದು ತಗೊಂಬಂದು ಇಲ್ಲಿ ಕಾರಣ ಅಂತ ಹೇಳ್ತಾ ಇದ್ದಾರಲ್ಲ, ಇದನ್ನೇನು ಹೇಳೋಣ, ಇದನ್ನು ಕಾರಣ ಅಂತ ತಗೊಂಡ್ರೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಬಿಟ್ಟಾಟ. ನೆಕ್ಸ್ಟು ಧ್ರುವಂತನ ನಾವು ಹೇಳ್ಬಿಟ್ಟು ಇವರು ಎಲ್ಲ ಕಡೆ ಎಲ್ಲರ ಬಗ್ಗೆನೂ ಮಾತಾಡ್ತಾರೆ, ಒಂದು ಕಡೆ ಇರಲ್ಲ ಅದು ಇದು ಅಂತ. ಧ್ರುವಂತ್ ಸರಿಯಾಗಿ ಕ್ಲಾಸ್ ತೊಗೊಂಡ. ನೀವು ಅದನ್ನೆಲ್ಲ ಹೇಳ್ಬೇಡಿ, ನೀವು ಹೆಂಗೆ ಉಸಿರು ಹೊಳಿತ ಅದರ ಆ ಥರ ಈ ಥರ ಅಂತ ಬೇಜಾನಾಯಿತು. ಆಮೇಲೆ ಅಶ್ವಿನಿ ಅವರು ಅಷ್ಟೇ ಗಿಲ್ಲಿಯವ್ರನ್ನ ತಗೊಂಡ್ರು. ಆಮೇಲೆ ಇನ್ಯಾರನ್ನ ತಗೊಂಡ್ರು, ಧ್ರುವಂತ್ ಅವ್ರನ್ನ ತಗೊಂಡ್ರು. ಸೇಮ್ ಕಾಪಿ ಪೇಸ್ಟು, ಅವ್ರದ್ದು ಇವ್ರ ಕಾಪಿ ಪೇಸ್ಟ್, ಇವ್ರದ್ದು ಅವ್ರ ಕಾಪಿ ಪೇಸ್ಟ್. ಇದರಲ್ಲಿ ಹೈಲೈಟ್ ಏನಂದರೆ ರಕ್ಷಿತಾ ಬಂದ್ಬಿಟ್ಟು ಫಸ್ಟು ಕಾವ್ಯ ಅಂತ ತಗೊಂಡು ಕಾವ್ಯ ಏನು ಮಾಡ್ತಾಯಿದ್ದಾರೆ ಮನೆಯಲ್ಲಿ, ಏನು ಆಡ್ತಾಯಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಇವ್ರು ಬಹುಶಃ ಒಳ್ಳೆ ಇಂಟೆಲಿಜೆಂಟ್ ಇರ್ಬೋದು ಅಂತ ನಾನು ತಿಳ್ಕೊಂಡೆ, ಬಟ್ ಏನೇನೋ ಆಡ್ತಾಯಿಲ್ಲ ಅಂತ ಹೇಳಿದ್ರು. ಓಕೆ, ನೆಕ್ಸ್ಟು ಪರ್ಸ್ನಲ್ ಟಾರ್ಗೆಟ್ ಮಾಡ್ತಾರೆ, ಅವರು ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ ಅದು ಅಂತ ಹೇಳಿದ್ರು. ಅಂತ ಹೇಳಿದ್ದಕ್ಕೆ ಕಾವ್ಯ ಏನೇನೋ ಹೇಳೋಕ್ಕೆ ಬಂದರು. ಆಮೇಲೆ ಅದು ನಾಮಿನೇಷನ್ ಲೆಕ್ಕ ಬಂತು. ನೆಕ್ಸ್ಟ್ ಗಿಲ್ಲಿನ ತಗೊಂಡು ಏನು ಹೇಳಿದ್ರು ಅಂದರೆ, ಅವತ್ತು ಯೂಟ್ಯೂಬ್ ಬಗ್ಗೆ ಮಾತಾಡಿದ್ದಕ್ಕೆ ಅಶ್ವಿನಿ ಅವ್ರಿಗೆ ಕ್ಲಾಸ್ ತೆಗೆದ್ರು. ಈ ಥರ ಒಂದು ಯಾವುದೇ ಇದರಿಂದ ಬಂದರೂ ಅದು ದೊಡ್ಡದು, ಯಾವ್ದು ಚಿಕ್ಕದಲ್ಲ ಅಂತ ಹೇಳಿದ್ರು. ಇವತ್ತು ನೋಡ್ರೆ ಜಾನ್ವಿ ಮೇಡಮ್ಗೆ ಸಬಿರುಚಿ ಪ್ರೋಗ್ರಾಮ್ಗೆ ಬಗ್ಗೆ ಮಾತಾಡಿದರು ಅಂತ ಹೇಳಿದ್ದಕ್ಕೆ ಗಿಲ್ಲಿ ತಗೊಂಡು, ನೀನು ಇದರಲ್ಲೇ ಇರಲಿಲ್ಲ, ಆ ಕಾನ್ಸೆಪ್ಟಲ್ಲೇ ಇರಲಿಲ್ಲ, ನೀನು ಈಗ ಬಂದು ಇದ್ರ ಬಗ್ಗೆ ಮಾತಾಡ್ತಾ ಇದೆಯಾ, ಕಾನ್ಸೆಪ್ಟಲ್ಲೇ ಇರಲಿಲ್ಲ, ನೀನು ಮಾತಾಡ್ತಾ ಇದೆಯಾ. ನಾನು ಯಾವುದೇ ಕಾರಣಕ್ಕೂ ಆ್ಯಂಕರ್ ಬಗ್ಗೆ ಮಾತಾಡಿಲ್ಲ, ಏನು ಅದು ಫನ್ನಾಗಿ ಹೋಗ್ತಾಯಿತ್ತು. ಇದನ್ನು ತೊಗೊಂಡು ನೀನು ಕಾರಣ ಕೊಡ್ತೀನಿ ಅಂದರೆ ನಾನು ಏನು ಹೇಳೋದು ಗೊತ್ತಿಲ್ಲ, ಬೇಕಾದ್ರೆ ಹೋಗಿ ನೋಡ್ಕೊ ನೀನು ಅಂತ ಹೇಳಿದ್ರೆ, ಇಲ್ಲ ಅದು ಇದೊಂಥರ ಪನಿಷ್ಮೆಂಟೇ ಅಲ್ವಾ ಅಂತ ಹೇಳ್ಬಿಟ್ಟು ಕಾರಣ ಕೊಟ್ಟ. ನನಗೆ ಈ ಕಾರಣನೇ ಒಪ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಬಟ್ ಏನಪ್ಪ, ಕಿಚನ್ ಚಪ್ಪಾಳೆ ಸಿಕ್ತು ಅಂತ ಒಂದು ಇದು ಬಂದುಬಿಡ್ತಾ, ಇಲ್ಲ ಕತ್ತೆ ಜೊತೆ ಸೇರಿ ಕುದುರೆನೂ ಕತ್ತೆ ಆಗುತ್ತಲ್ಲ ಆ ಥರ ಆಯ್ತಾ, ಏನೂ ಗೊತ್ತಿಲ್ಲ. ಅವ್ರದ್ದು ನಾಮಿನೇಟ್ ಆಯಿತು. ನೆಕ್ಸ್ಟು ಧ್ರುವಂತ್ ನಾಮಿನೇಟ್ ಮಾಡಿದ್ರು. ಯಾರನ್ನ? ಸೇಮ್ ಜಾನ್ವಿ, ಅಶ್ವಿನಿ ಸಖತ್ತಾಗಿ ಮಾತಾಡಿದ್ರು. ಧ್ರುವಂತ್ ಇಷ್ಟು ಜನರಲ್ಲಿ ಧ್ರುವಂತ್ ಮಾತಾಡಿದ್ರೆ ಸೂಪರಾಗಿತ್ತು. ಇಬ್ಬರು ಮುಖವಾಡ ಹಾಕ್ಕೊಂಡಿದ್ದಾರೆ, ಫೇಕು, ಬರೀ ಡಮ್ಮಿ ಇವರು, ವೇಸ್ಟು, ಅದು ಇದನ್ನು ಸಿಕ್ಕಾಬೇಡ ಬೇಜಾರ್ಬಿಟ್ಟ. ಹಿಂಗೆ ಮುಖವಾಡ ಹಾಕ್ಕೊಂಡು ಎಲ್ಲರನ್ನೂ ಯಾಮಾರಿಸ್ತಾ ಇದ್ದಾರೆ, ಮ್ಯಾನಿಪ್ಯುಲೇಟ್ ಮಾಡ್ತಾಯಿದ್ದಾರೆ ಅಂತ ಸರಿಯಾಗಿ ಹೇಳೋದು. ಇಲ್ಲಿವರೆಗೂ ಚೆನ್ನಾಗಿತ್ತು. ರಾಶಿಕಾನು ಕಾವ್ಯದ್ದು ಹೇಳಿದ್ರು. ಸೊ ಸೂರಜ್ ಬಂದು ಮಾಳು ಮತ್ತು ಅಶ್ವಿನಿ ಅಂತ ಹೇಳಿದ್ರು. ತುಂಬ ಜನದಾಯಿತು. ಇನ್ನೂ ಯಾರ್ಯಾರ್ದು ಆಗ್ಬೇಕಂದ್ರೆ ಕಾವ್ಯದ ಆಯ್ತಾ ಇಲ್ವಾ ಗೊತ್ತಿಲ್ಲ, ಅದು ನೋಡೋಣ ಗೊತ್ತಾಗಿತ್ತು. ಓಕೆ, ಇಷ್ಟಾಯಿತು. ಇಷ್ಟಕ್ಕೆ ನನ್ನ ಟಾಸ್ಕ್ ಮುಗ್ದಿಲ್ಲ, ಇನ್ನೂ ನಡೀತಾ ಇದೆ. ಸಂಚಿಕೆ ಮುಗೀತು, ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಏನು ನಡೆಯುತ್ತೆ, ಏನಾಗುತ್ತೆ ಅಂತ. ನೆನ್ನೆ ಸ್ವಲ್ಪ ಇಂಟ್ರೆಸ್ಟಾಗಿ ಹೋಗಿದ್ದರೆ ನಾಮಿನೇಷನ್ ಒಂದೇ, ಎಸ್ಪೆಷಲಿ ರಕ್ಷಿತಾ ನಾಮಿನೇಷನ್. ಕಾವ್ಯ ಗಿಲ್ಲಿ ಕೊಟ್ರಲ್ಲ, ಅದೇ ವಂಶದ ಕುಡಿನ ಮುಚ್ಚಕ್ಕೆ ನೋಡ್ತಾ ಇದೆ ಅಷ್ಟೇ. ಇಷ್ಟಲ್ಲಿ ನನ್ನ ರಿವ್ಯೂನ ಮುಗಿಸ್ತಾ ಇದ್ದೀನಿ. ನಿಮಗೆ ರಿವ್ಯೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್ ಆಲ್.